ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇಂದು ಮಧ್ಯಾಹ್ನ 12:30ಕ್ಕೆ ಆಯೋಜಿಸಿದ್ದ ಝೂಮ್ ಮೀಟ್ ಪತ್ರಿಕಾ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರು ಭಾಗವಹಿಸಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರೊಂದಿಗೆ ಸಂವಾದ ಕಾರ್ಯಕ್ರಮವು ದಿನಾಂಕ 1 ಜುಲೈ 2021 ಗುರುವಾರದಂದು ಮಧ್ಯಾಹ್ನ 12:30 ಗಂಟೆಗೆ ಜರುಗಿತು. ಈ ಸಂವಾದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ವಹಿಸಿದ್ದರು. ಈ ಸಂವಾದ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ GC ಲೋಕೇಶ್, ಉಪಾಧ್ಯಕ್ಷರಾದ ಮತ್ತಿಕೆರೆ ಜಯರಾಮ್, ಪುಂಡಲಿಕ್ ಭಿ ಬಾಳೋಜಿ, ಸಹ ಕಾರ್ಯದರ್ಶಿಗಳಾದ ಸಂಜೀವರಾವ್ ಕುಲಕರ್ಣಿ, ಬಂಗ್ಲೆ ಮಲ್ಲಿಕಾರ್ಜುನ ಹಾಗೂ ಖಜಾಂಚಿಗಳಾದ ಡಾಕ್ಟರ್ K ಉಮೇಶ್ವರ ಉಪಸ್ಥಿತರಿದ್ದರು. ಬರೋ ದಿವಸಗಳಲ್ಲಿ ನೀವೇನು ಕೆಲವು ಬೇರೆ ಸವಲತ್ತುಗಳನ್ನು ಬೇಕು ಅಂತ ಹೇಳಿದರೆ ಅದನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಭರವಸೆಯನ್ನು ಕೊಟ್ಟು, ಈ ಸಂದರ್ಭದಲ್ಲಿ ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಪತ್ರಿಕಾ ದಿನಾಚರಣೆಯ ಶುಭಾಶಯವನ್ನು ತಿಳಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ನೆಕ್ಸ್ಟ್ ಕಲಬುರಗಿ ಭವಾನಿ ಸಿಂಗ್, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಭವಾನಿ ಸಿಂಗ್ ಹಾಗೆ ಲೈನಿಗೆ ಬಂದು ಮಾತನಾಡಿ. ನಮಸ್ತೆ. ಪತ್ರಿಕಾ ದಿನದ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಕರೆದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ತಾವು ಎಲ್ಲಾ ಜಿಲ್ಲಾದ್ಯಂತ ಪತ್ರಿಕಾ ಭವನಗಳು ಸುಮಾರು 25 ಲಕ್ಷ ರೂಪಾಯಿ ಕೊಟ್ಟು ಎಲ್ಲಾ ಜಿಲ್ಲೆಗಳಲ್ಲಿ ಪತ್ರಿಕಾ ಭವನಗಳು ಮಾಡಿಸಿದ್ರಿ ಸರ್. ಅದೇ ರೀತಿ ಅದಕ್ಕೆ ಇಡೀ ನಮ್ಮ ಎಲ್ಲಾ ಪತ್ರಕರ್ತರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ನಮ್ದು ಇನ್ನೊಂದು ಬೇಡಿಕೆ ಅಂದ್ರೆ ಎಲ್ಲಾ ತಾಲೂಕು ಮಟ್ಟದಲ್ಲಿ ಸಹ ಪತ್ರಿಕಾ ಭವನಗಳನ್ನು ಆಯೋಜಿಸಬೇಕು ಸರ್. ಅದೇ ರೀತಿ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸಿನ ಸ್ವಲ್ಪ ವ್ಯವಸ್ಥೆ ಕೇರಳದಲ್ಲಿ, ಮಹಾರಾಷ್ಟ್ರದಲ್ಲಿ ನೀಡುತ್ತಿರುವಂತೆ ನಮ್ಮ ಪತ್ರಕರ್ತರಿಗೂ ಕೆಲವೊಂದು ಸೌಲಭ್ಯ ಕೊಡಬೇಕಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಮುಖ್ಯಮಂತ್ರಿ ಸರ್. ಥ್ಯಾಂಕ್ ಯು. ಕಾಸರಗೋಡಿನಿಂದ ನಮ್ಮ ಹೊರನಾಡ ಕನ್ನಡಿಗರಾದಂತಹ ಸುಬ್ಬಯ್ಯ ಕಟ್ಟಿ ಅವರು ಲೈನಲ್ಲಿದ್ದಾರೆ. ಸುಬ್ಬಯ್ಯ ಕಟ್ಟಿ ಅವರೇ ಮಾತನಾಡಿ. ನಮಸ್ಕಾರ ಸರ್. ನಾವು ಕಾಸರಗೋಡು ಕನ್ನಡಿಗರ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನಮ್ಮದೇನೋ ಹೆಸರು ಚೇಂಜ್ ಆಗುವಂತ ಒಂದು ಇಶ್ಯೂ ಇತ್ತು, ಅದರಲ್ಲಿ ತಾವು ಮುತುವರ್ಜಿ ವಹಿಸಿ ಇದನ್ನು ಸರಿ ಮಾಡುವಂತ ಕೆಲಸ ಮಾಡಿದ್ರಿ. ತುಂಬಾ ಧನ್ಯವಾದಗಳು ಸಮಗ್ರ ಕನ್ನಡಿಗರ ಪರವಾಗಿ. ಇದೀಗ ನಾವು ಕಾಸರಗೋಡಿನಲ್ಲಿ ಒಂದು 35 ಜನ ಕನ್ನಡ ಪತ್ರಕರ್ತರಿದ್ದಾರೆ. ಅದು ನಮ್ಮ ಕೇರಳ ಸರ್ಕಾರದಿಂದ ಏನು ಇದಾಗುವುದಿಲ್ಲ. ಅದರಿಂದ ಇವರನ್ನು ಕರ್ನಾಟಕ ಸರ್ಕಾರದ ವಿಶೇಷ ಮಾಧ್ಯಮ ಪಟ್ಟಿಯಲ್ಲಿ ಸೇರಿಸಿ ಇವರಿಗೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ. ನಾಡೋಜ ಕವಿ ಕಯ್ಯಾರ್ ಕಿಂಜನ್ ರೈಗಳ ಹೆಸರಲ್ಲಿ ನಮ್ಮವರು ಮೊದಲ ಪತ್ರಕರ್ತರು ಕಾಸರಗೋಡಿನ, ಅವರ ಹೆಸರಲ್ಲಿ ಕಾಸರಗೋಡಿನಲ್ಲಿ ಒಂದು ಕನ್ನಡ ಪತ್ರಿಕಾ ಭವನ ಕಟ್ಟಬೇಕು ಅಂತ ಉಂಟು ಸರ್. ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ತಾವು ಈ ಬಗ್ಗೆ ತುಂಬಾ ಇದು ಮಾಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸರ್. ಸರ್ ನಮಸ್ತೆ ಸರ್. ತಮಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಸರ್. ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ಬೇಕು ಅಂತ ಹೇಳಿದ್ರೆ, ಕೋವಿಡ್ ಸಂದರ್ಭದಲ್ಲಿ ಅಸುನೀಗಿದ ಪತ್ರಕರ್ತರಿಗೆ ತಲಾ 5 ಲಕ್ಷ ರೂಪಾಯಿ ನೀಡಿದಿರಿ. ಅದಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಬಹುಮುಖ್ಯವಾಗಿ ತಮ್ಮ ಗಮನಕ್ಕೆ ತರೋದೇನೆಂದ್ರೆ, ರಾಜ್ಯ ಮಟ್ಟದ ದಿನಪತ್ರಿಕೆಗಳು ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಗಳ ನಡುವೆ ಜಾಹೀರಾತು ನೀಡಿಕೆಯಲ್ಲಿ ತಾರತಮ್ಯ ಆಗದಂತೆ ನಾವು ಎಚ್ಚರ ವಹಿಸಬೇಕಾಗುತ್ತೆ ಸರ್. ನಾವು ಅದರಿಂದ ದಯಮಾಡಿ ಜಿಲ್ಲಾ ಮತ್ತು ಪ್ರಾದೇಶಿಕ ದಿನಪತ್ರಿಕೆಗಳಿಗೆ ಜಾಹೀರಾತು ನೀಡುವ ವಿಚಾರದಲ್ಲಿ ಆದ್ಯತೆಯನ್ನ ಪರಿಗಣಿಸಿ ಜಾಹೀರಾತನ್ನ ನೀಡಬೇಕು. ಈ ಮೂಲಕ ನಮ್ಮ ನಷ್ಟವನ್ನು ಸರಿದೂಗಿಸೋದಕ್ಕೆ ಸಹಕಾರಿಯಾಗುತ್ತೆ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ ಸರ್. ಥ್ಯಾಂಕ್ ಯು ರವಿಕುಮಾರ್ ಅವರು. ಹಾಗೆ ನಮ್ಮ ರಾಜ್ಯ ಸಂಪಾದಕರ ಸಂಘದ ಅಧ್ಯಕ್ಷರಾದಂಥ ಕೆಂಚೇಗೌಡರು ಈ ಸಭೆಗೆ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಮಾಡ್ತೇನೆ. ಈಗ ಮದನ್ ಗೌಡರು 2 ನಿಮಿಷ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾಗಲಿಲ್ಲ ಅನ್ನೋದೊಂದು ಬೇಡಿಕೆ ಆಗಿದೆ ಸರ್. ಅದು ಎಲ್ಲ ಅಕಾಡೆಮಿಗಳಿಗೆ ಅಧ್ಯಕ್ಷರು ಮಾಡಿದ್ದಾರೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿದೊಂದು ಮಾಡಲಿಲ್ಲ ಸರ್. ಅದೊಂದು ತಾವು ಮಾಡಿಕೊಡ್ಬೇಕು. ಮದನ್ ಗೌಡರು 2 ನಿಮಿಷ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯದ ನಮ್ಮ ಇಡೀ ರಾಜ್ಯದ ಪತ್ರಕರ್ತರಿಗೆ ನೀವೊಂದು ಭಾಗ್ಯದ ಬಾಗಿಲನ್ನು ತೆರೆದಿದ್ದೀರಿ. ಎಲ್ಲ ವಿಚಾರಗಳು ಕೂಡ ಕನ್ನಡ ಸಾರಸ್ವತ ಲೋಕಕ್ಕೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅನುದಾನ ಕೊಟ್ಟವರು ಮೊದಲ ಮುಖ್ಯಮಂತ್ರಿ. ಯಾಕಂದರೆ ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಗೊತ್ತಿದೆ. ಇಡೀ ರಾಜ್ಯದ ಸಾಂಸ್ಕೃತಿಕವಾಗಿ ಇಡೀ ಸಾಹಿತ್ಯ ವಲಯವನ್ನು, ಸಾಂಸ್ಕೃತಿಕ ವಲಯವನ್ನು
ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡುವ ಮೂಲಕ ಇಡೀ ಕನ್ನಡ ನಾಡಿಗೆ ಒಂದು ಓದುತ್ತ ಕೊಡುಗೆಯನ್ನು ಕೊಟ್ಟಂತಹ ಮುಖ್ಯಮಂತ್ರಿಗಳ ತಮಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ, ಸಮಸ್ತ ಪತ್ರಕರ್ತರು, ನಮ್ಮ ಜಿಲ್ಲಾ ಮತ್ತು ಪ್ರಾದೇಶಿಕ ಪತ್ರಿಕೆಗಳು ಇವತ್ತು ಏನಾದ್ರು ಉತ್ಸಾಹವಿದೆ ಅಂತ ಹೇಳಿದ್ರೆ ತಮ್ಮ ಸಹಕಾರ ಮನವಿ ಕೊಟ್ಟ ತಕ್ಷಣವೇ ಅದಕ್ಕೊಂದು ತಕ್ಷಣಕ್ಕೆ ಒಂದು ಜಾಹೀರಾತು ಬಿಡುಗಡೆ ಮಾಡಿದ್ವಿ. ನಮ್ಮ ಒಂದು ಬೇಡಿಕೆ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ 700ಕ್ಕೂ ಹೆಚ್ಚು ಪತ್ರಿಕೆಗಳಿರ್ಬೋದು, ಜಿಲ್ಲಾ ಮಟ್ಟದ ಪತ್ರಿಕೆಗಳಿರ್ಬೋದು, ಪ್ರಾದೇಶಿಕ ಪತ್ರಿಕೆಗಳಿದ್ದಾರೆ. ವಾರ್ತಾ ಇಲಾಖೆಯ ನಾವು ಆಯುಕ್ತರಲ್ಲಿ ಹರ್ಷರಲ್ಲಿ ನಾವು ಅದನ್ನೇ ಮನವಿ ಮಾಡಿಕೊಂಡಿದ್ದೇವೆ. ದಯಮಾಡಿ 700 ಪತ್ರಿಕೆಗಳಿಗೆ ಜಾಹೀರಾತು ಬಿಡುಗಡೆ ಮಾಡಿದಾಗ ಸರ್ಕಾರಕ್ಕೆ ಹೊರೆ ಆಗುತ್ತೆ, ನಮ್ಗೆ ಅರಿವಿದೆ. ಆದರೆ ಎಲ್ಲವೂ ಕೂಡ ಎಲ್ಲ ಪತ್ರಿಕೆಗಳು ಜಾಹೀರಾತು ಬಿಡುಗಡೆ ಮಾಡೋ ಮುಂಚೆ ಒಂದು ಮಾನದಂಡವನ್ನು ಹಾಕಿಕೊಂಡು ಜಾಹೀರಾತು ಬಿಡುಗಡೆ ಮಾಡಲಿಕ್ಕೆ ಅವಕಾಶಗಳಿದೆ ಸರ್. ಪತ್ರಿಕೆಯ ಸರ್ಕ್ಯುಲೇಷನ್ನು ಮತ್ತು ಎಷ್ಟು ವರ್ಷಗಳಿಂದ ಪತ್ರಿಕೆ ಮುದ್ರಣವಾಗ್ತಾ ಇದೆ, ನಿಯಮಿತವಾಗಿ ಮುದ್ರಣ ಆಗ್ತಾ ಇದೆಯಾ. ಇತ್ತೀಚೆಗೆ ಮಾಧ್ಯಮ ಪಟ್ಟಿಗೆ ಸೇರಿದ ಪತ್ರಿಕೆಗೂ ಅದೇ ಜಾಹೀರಾತು. ನಾವು 59 ವರ್ಷದ ಪತ್ರಿಕೆ ನಡೆಸ್ತಾ ಇದ್ವಿ, 60 ವರ್ಷ 50 ಪತ್ರಿಕೆ ಈ ತಿಂಗಳಲ್ಲಿ, ಅದಕ್ಕೂ ಕೂಡ ಅದೇ ಜಾಹೀರಾತು. ನಮ್ಮದು 2 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಒಂದು DTP ಇಟ್ಕೊಂಡು ಒಂದೇ ಒಂದು ಸಿಸ್ಟಮ್ ಇಟ್ಕೊಂಡು ಒಂದು ಮುದ್ರಣದಲ್ಲಿ 40 ಪತ್ರಿಕೆಗಳು ಪ್ರಿಂಟ್ ಆಗುವಂಥ ಒಂದು ವ್ಯವಸ್ಥೆ ಇದೆ. ಆ ರೀತಿ ಇರುವಂಥ ಪತ್ರಿಕೆಗಳಿಗೆ ಅದೇ ಜಾಹೀರಾತು. ಇದು ಒಂದು ಇರುವಂತಹ ಒಂದು ವ್ಯತ್ಯಾಸಗಳನ್ನು ಬಗೆಹರಿಸ್ಕೊಡ್ಬೇಕು ಅಂತ ಮಾನ್ಯ ಆಯುಕ್ತರು ನಾನು ಮನವಿ ಮಾಡ್ಕೊಂಡು ಸರ್, ತಮ್ಮ ಮೂಲಕ ಕೂಡ ಅದೇ ಮನವಿಯನ್ನು ಮಾಡಿ ದಯಮಾಡಿ ಈ ಮಾನದಂಡವನ್ನು ಒಂದು ಇಟ್ಕೊಂಡು ಜಾಹೀರಾತು ಬಿಡುಗಡೆ ಮಾಡಿದರೆ ಸರ್ಕಾರಕ್ಕೂ ಹೊರೆ ಆಗೋದಿಲ್ಲ. ಯಾರು ಪ್ರಾಮಾಣಿಕ ಪತ್ರಿಕೆ ನಡೆಸ್ತಾ ಇದ್ದಾರೋ ಅವರಿಗೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ನಾನು ಥ್ಯಾಂಕ್ ಯು ಸರ್. ಮಧುಕೇರಿ ಜಯರಾಮ್ ಮಂಡ್ಯದಿಂದ ಒಂದು ಶುಭಾಶಯ. ಈ ಒಂದು ಪತ್ರಿಕಾ ದಿನಾಚರಣೆಯನ್ನ ಉದ್ಘಾಟಿಸಿದಂತ ನನ್ನ ಮಂಡ್ಯ ನಗರದ ಜನನಾಯಕ ಮುಖ್ಯಮಂತ್ರಿ ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ನಮ್ಮೆಲ್ಲ ಪತ್ರಕರ್ತರ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ, ಏನು ಹಿಂದೆಂದೂ ಕೂಡ ಸರ್ಕಾರ ಈ ಮಟ್ಟಿಗೆ ಪತ್ರಕರ್ತರ ಬೇಡಿಕೆಗಳಿಗೆ ಸ್ಪಂದಿಸಿರಲಿಲ್ಲ. ಪತ್ರಕರ್ತರ ಬೇಡಿಕೆಗಳಿಗೆ ಸ್ಪಂದಿಸೋ ವಿಚಾರ ಒಂದು ರೀತಿ ಬಹಳ ಉದಾರವಾಗಿ ನೀವು ಬಹಳಷ್ಟು ಕೆಲಸವನ್ನು ಮಾಡಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಅರ್ಪಿಸಿ, ನಿಮ್ಮ ಒಂದು ಈ ಒಂದು ಸೇವಾ ಶಕ್ತಿ ಇನ್ನಷ್ಟು ವೃದ್ಧಿಯಾಗಲಿ, ದೇವರು ತಮಗೆ ಎಲ್ಲವನ್ನು ಸಕಲವನ್ನು ಕರುಣಿಸ್ಲಿ ಅಂತ ಹಾರೈಸ್ತಾ ನನ್ನ 2 ಮಾತು ಮುಗಿಸ್ತೇನೆ. 1843 ಜುಲೈ 1 ಪ್ರಕಟವಾದ ಮಂಗಳೂರು ಸಮಾಚಾರ ಕನ್ನಡ ಪತ್ರಿಕೋದ್ಯಮದ ಪ್ರಪ್ರಥಮ ಪತ್ರಿಕೆ. ಇದೇ ದಿನವನ್ನು ಪತ್ರಿಕಾ ದಿನಾಚರಣೆಯಾಗಿ ವಾರ್ತಾ ಇಲಾಖೆಯ ಸಹಯೋಗದೊಂದಿಗೆ ಆಚರಣೆ ಮಾಡಿಕೊಂಡು ಬರುತ್ತಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘವು ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಲು ನಿರ್ಧರಿಸಿತ್ತು. ಇಂದು ಮಧ್ಯಾಹ್ನ 12:30 ಗಂಟೆಗೆ ಜೂಮ್ ಮೀಟ್ ಮೂಲಕ ಪತ್ರಕರ್ತರನ್ನು ಉದ್ದೇಶಿಸಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿಸಿಂಗ್ ಎಂ ಠಾಕೂರ್ ಅವರು ಸಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಮಾತನಾಡಿ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪತ್ರಿಕಾ ಭವನ ನಿರ್ಮಿಸುವುದು ಹಾಗೂ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಪಾಸ್ ವಿತರಣೆ ಸೇರಿದಂತೆ ಮಹಾರಾಷ್ಟ್ರ, ಕೇರಳ, ಆಂಧ್ರಪ್ರದೇಶದಲ್ಲಿ ಪತ್ರಕರ್ತರಿಗೆ ಇರುವ ಸೌಲಭ್ಯಗಳು ಕರ್ನಾಟಕದಲ್ಲಿ ಸಹ ನೀಡಬೇಕು ಎಂದು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದರು. ಇಂದು ವೈದ್ಯರ ಸೇವಾಪರತೆಯನ್ನು ಕೊಂಡಾಡುವ ದಿನ, ರಾಷ್ಟ್ರೀಯ ವೈದ್ಯರ ದಿನಾಚರಣೆ. ಈ ಪ್ರಯುಕ್ತ ಕಲಬುರಗಿ ನಗರದ ಖ್ಯಾತ ವೈದ್ಯರು ವೈದ್ಯರ ದಿನಾಚರಣೆಯ ಪ್ರಯುಕ್ತ ಶುಭಾಶಯಗಳನ್ನು ಕೋರಿದ್ದಾರೆ. ನನ್ನ ವಿನಂತಿ ಏನಪ್ಪ ಅಂತಂದರೆ, ತಾವು ತಾತ್ಕಾಲ ಆಗದಷ್ಟು ಬೇಗ ತಾವು ಲಸಿಕರಣ ಮಾಡಿಸ್ಕೋಬೇಕು. ಲಸಿಕರಣದಿಂದ ನೀವು ತುಂಬ ಸೇಫ್ ಇರ್ತೀರಿ. ಒಂದು ವೇಳೆಗೆ ನಿಮಗೆ ಕೋವಿಡ್ ಆದ್ರೂ ಕೂಡ ಅದರಲ್ಲಿ ಮಾರ್ಟಾಲಿಟಿ ತುಂಬ ಕಡಿಮೆ ಇದೆ ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗೋ ಚಾನ್ಸಸ್ನು 90%, 95% ತನಕ ಬರೋದಿಲ್ಲ. ಆದ್ರೂ ನಿಮ್ಮದು ರಿಕವರಿ ಭಾಳ ಚೆನ್ನಾಗಾಗುತ್ತೆ. ಅದರ ಜೊತೆಯಲ್ಲಿ ಮಾಸ್ಕ್ ಹಾಕ್ಕೊಂಡು 2 ಗಜದ ದೂರಿ ಮತ್ತು ಫ್ರೀಕ್ವೆಂಟಾಗಿ ಕೈ ತೊಳ್ಕೊಂಡ್ರೆ ಈ ಪ್ಯಾಂಡಮಿಕ್ ನಾವು ಅಗದಿ ಸುಲಭವಾಗಿ ಗೆಲ್ಲಿಬಹುದು. 1 ಜುಲೈ ಈ ತುಂಬ ಡಾಕ್ಟರ್ಸ್, ನಾವು ಸೀನಿಯರ್ಸ್ ಆಗಿದ್ದೀವಿ, ನಾವು ಅಷ್ಟೇನು ಕೋವಿಡ್ ಮ್ಯಾನೇಜ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಬಟ್ ನನ್ನ ತರುಣ್ ಕಲೀಗ್ಸು, ಸಿಸ್ಟರ್ಸು, ನರ್ಸಸ್ಸು, ಕೆಲಸ ಮಾಡುವ ಕರ್ಮಚಾರಿಗಳು ತುಂಬ ತಮ್ಮ ಜೀವ ಸಂಕಟನಲ್ಲಿ ತಂದು ಯಾರು ಕೆಲಸ ಮಾಡಿದ್ದಾರೆ, ಇಷ್ಟೆಲ್ಲ ಜೀವ ಉಳಿಸಿದ್ದಾರೆ. ಈ ಡಾಕ್ಟರ್ಸ್ ಡೇ ದಿವಸ ನನ್ನ ಎಲ್ಲ ಸಹಕಾರಿ ಡಾಕ್ಟರ್ಸ್ಗೆ ನಾನು ಈ ಒಳ್ಳೆಯದು ಒಂದು ಅಭಿಪ್ರಾಯ ಮತ್ತು ಈ ಡಾಕ್ಟರ್ಸ್ ಡೇ ಬಗ್ಗೆ ನಾನು ಸೆಲೆಬ್ರೇಷನ್ಸ್ ಮಾಡಬೇಕು. ಇನ್ನೂ ಕೋವಿಡ್ ಒಳ್ಳೆಯ ರೀತಿಯಿಂದ ನಾವು ಎಲ್ಲ ಡಾಕ್ಟರ್ಸ್ ಕಲಿತು ಹೋರಾಟ ಮಾಡಿ ಈ ಪ್ಯಾಂಡಮಿಕ್ಗೆ ನಾವು ಸೋಲಿಸಬೇಕು ಅನ್ನೋದು ಒಂದು ವಿನಂತಿ. ತುಂಬ ಖುಷಿಯಿಂದ ಹೇಳಬೇಕಾಗಿರೋದು ಏನೆಂದರೆ, ಈ ಕೊರೋನಾ ಡಿಸೀಸನ್ನು ಒಂದು ಮಟ್ಟಿಗೆ
ತಡೆಗಟ್ಟಲು ನಮ್ಮ ಪ್ರೆಸ್ ಬಾಂಧವರು, ಆಮೇಲೆ ಪೊಲೀಸರು, ಡಾಕ್ಟರ್ಸ್, ನರ್ಸಿಂಗ್ ಅಡ್ಮಿನಿಸ್ಟ್ರೇಷನ್ದವರು ಎಲ್ಲ ತುಂಬ ಕಷ್ಟಪಟ್ಟಿದ್ದಾರೆ. ಅದರ ಈ ಸಂದರ್ಭದಲ್ಲಿ ಸ್ವತಃ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಮ್ಮ ಜೊತೆ ಇರದೇ ಇದ್ದಾಗ ಡಾಕ್ಟರ್ಸ್, ನರ್ಸಿಂಗ್ ಸ್ಟಾಫು ತುಂಬ ಕೇರ್ ಕೊಟ್ಟು ಪೇಷಂಟ್ಗಳನ್ನು ನೋಡಿದ್ದಾರೆ. ಹಾಗಾಗಿ ಅವರ ಮೇಲೆ ಹಲ್ಲೆ ಮಾಡೋದು ಒಂದು ತುಂಬ ಅಸಹ್ಯವಾದ ಪ್ರಸಂಗ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಪರಿಗಣಿಸಬೇಕು. ಹಾಗೂ ಈ 1ನೇ ತಾರೀಕು 1 ಜುಲೈ ಡಾಕ್ಟರ್ಸ್ ಡೇ ಇದ್ದಿದ್ದಕ್ಕಾಗಿ ನಾನು ಎಲ್ಲ ಡಾಕ್ಟರ್ಸಿಗೆ ಹ್ಯಾಪಿ ಡಾಕ್ಟರ್ಸ್ ಡೇ ಅಂತ ವಿಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ವರ್ಕಿನ ಜೊತೆ ನಮ್ಮ ಸಿಟಿಸನ್ಸ್ದ ಕೆಲವೊಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಅವರು ತಾವು ಜಾಸ್ತಿ ಏನು ಕೇಳ್ತಾ ಇಲ್ಲ, ಮಾಸ್ಕ್ ಹಾಕ್ಕೊಳ್ಳಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಸ್ಯಾನಿಟೈಸರ್ಸ್ ಬಳಸಿ. ಇವಿಷ್ಟನ್ನು ನೀವು ಮಾಡಿದರೆ ಗೌರ್ಮೆಂಟ್ ಮೇಲಿನ ಭಾರ ಕೂಡ, ಡಾಕ್ಟರ್ಸ್ ಮೇಲಿನ ಭಾರ ಕೂಡ ಕಡಿಮೆ ಆಗಬಹುದು. ಸೊ ಹ್ಯಾಪಿ ಡಾಕ್ಟರ್ಸ್ ಡೇ ಟು ಮೈ ಡಾಕ್ಟರ್ಸ್ ಕಲೀಗ್ಸ್. ಮುಖ್ಯಸ್ಥ ಆದರ್ಶ್ ಹಾಸ್ಪಿಟಲ್ ವತಿಯಿಂದ ಸಮಸ್ತ ನಾಡಿನ ನನ್ನ ಎಲ್ಲ ಡಾಕ್ಟರ್ಸ್ಗಳಿಗೆ ಇದು ಒಂದು ಡಾಕ್ಟರ್ಸ್ ಡೇ ನಿಮಿತ್ತ ಶುಭಾಶಯ ಕೋರುತ್ತಾ, ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ಕಳೆದ ವರ್ಷದಿಂದ ಯಾವಾಗಲಿಂದ ಇದು ಕೋವಿಡ್ ಒಂದು ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು, ಅವಾಗಲಿಂದ ಸತತವಾಗಿ ಡಾಕ್ಟರ್ಸ್ ಆಗಲಿ, ಫ್ರಂಟ್ ರನ್ನರ್ಸ್ ಆಗಲಿ, ನರ್ಸಿಂಗ್ ಸ್ಟಾಫ್ ಆಗಲಿ ಮತ್ತು ಅತ್ಯಂತ ನಮ್ಮ ಪೊಲೀಸ್ ಸಿಬ್ಬಂದಿಗಳಾಗಲಿ ಭಾಳ ಯಶಸ್ವಿಪೂರ್ವಕವಾದ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಜನರಿಗೋಸ್ಕರ ತಮ್ಮ ಜೀವನವನ್ನೇ ಬದಿಗಿಟ್ಟು ಯಾವುದೋ ಒಂದು ಕೇರ್ ಮಾಡಲಾರ್ದೆ ಅತ್ಯಂತ ಇಂಥ ಒಂದು ಪ್ಯಾಂಡಮಿಕ್ ಇದ್ದರೆ ಕೂಡ ತಮ್ಮ ಜೀವಕ್ಕೆ ಲೆಕ್ಕಿಸದೆ ಸತತವಾಗಿ ಒಂದು ಕೆಲಸ ಮತ್ತು ರೋಗಿಗಳಿಗೆ ನೋಡಿ ಅವರು ಟ್ರೀಟ್ಮೆಂಟ್ ಕೊಟ್ಟು ಸಾಕಷ್ಟು ಒಂದು ಜನರ ಜೀವನವನ್ನು ಉಳಿಸಿದ್ದಾರೆ. ಹಾಗಾಗಿ ಇದು ಒಂದು ಪ್ಯಾಂಡಮಿಕ್ ಇನ್ನೂ ಮುಗಿದಿಲ್ಲ, ಇವಾಗ ಬರೀ 2ನೇ ಅಲೆ, ಇವಾಗ ಸ್ವಲ್ಪ ಫ್ಲಾಟನ್ ಆಗಿದೆ ಕರ್ವು. ಜನರು ಇದ್ರ ಬಗ್ಗೆ ಇನ್ನೂ ಲೈಟ್ಲಿ ತೊಗೊಳಕ್ನೇ ಇಲ್ಲ. ಇದ್ದಂಥ ಪ್ರಿಕಾಷನ್ಸ್ ನಾವು ಯೂಸ್ ಮಾಡೇಬೇಕು. ಮಾಸ್ಕ್ ಧರಿಸ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅವಶ್ಯಕತೆ ಇರಲಾರ್ದೆ ಎಲ್ಲೂ ಹೊರಗಡೆ ತಿರುಗಾಡೋದು, ಇಂಥ ಕ್ರೌಡೆಡ್ ಪ್ಲೇಸಸ್ ನಾವು ಎಲ್ಲರೂ ಅವಾಯ್ಡ್ ಮಾಡಬೇಕಂತ ನನ್ನ ಕಳ್ಕೊಳ್ಳೋ ವಿನಂತಿ. ಡಾಕ್ಟರ್ಸು ಮತ್ತು ನರ್ಸಿಂಗ್ ಸ್ಟಾಫ್ ಆ್ಯಂಡ್ ಟೆಕ್ನಿಷಿಯನ್ಸ್ ಆ್ಯಂಡ್ even including Group D who have worked for the during the COVID pandemic, putting their life into risk. I firstly want to thank them for having risked their life and risking their life and saving the patient's life. So definitely they deserve this appreciation from everybody, from the public as well as from my side and from the Department of GIMS. So all the administrators would like to thank them and support them in their required time. And I wish them a very happy Doctors' Day, and I'm sure they'll continue to still work in spite of all the odds they have been facing. And I wish them all the best, and God bless them with a happy and healthy life on this Doctors' Day. ನಮ್ಮ ಡಾಕ್ಟರ್ಸ್ ಇಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತೇ ಇದೆ, ಸ್ಕ್ರೀನಿಂಗ್ ಅಂತಂದರೆ ಕಂಟಿನ್ಯೂಸ್ 24 hours 367 days ಕಂಟಿನ್ಯೂಸ್ ಕೆಲಸ ಮಾಡಲೇಬೇಕು. ಸೊ ಕಂಟಿನ್ಯೂ ಆಗಿ ಅವರಿಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಎಲ್ಲ PPE ಕಿಟ್ ಅದೆಲ್ಲ ಹಾಕ್ಕೊಂಡ್ರೂ ಸಹ ಮನೆಯದೆಲ್ಲ ಮರೆತು ಅವರು ಸೆಲ್ಫ್ಲೆಸ್ಸಾಗಿ ಕೆಲಸ ಮಾಡಿರೋದು ಉಂಟು. ಇಲ್ಲಿ ಒಳಗಡೆ ಹಾಸ್ಪಿಟಲ್ ಪ್ರಿಮೈಸಸಲ್ಲೂ ಕಂಟಿನ್ಯೂಸ್ ಆಗಿ ತಿರುಗಾಡೋ ಸಂದರ್ಭ ಬರುತ್ತೆ. ICU ಅಲ್ಲಿನೂ 1-to-1 ಎಷ್ಟೇ ಹಾಸ್ಪಿಟಲ್ದು ರಿಸೋರ್ಸಸ್ ಎಷ್ಟೇ ಇಟ್ಕೊಂಡ್ರೂ ರಿಸೋರ್ಸಸ್ ಲಿಮಿಟೆಡ್ ಆಗೇ ಇರುತ್ತೆ. ಯಾಕಂತಂದರೆ ಅಡ್ಮಿಷನ್ ಸ್ಟ್ರೆಂತ್ ಆಫ್ ಹಾಸ್ಪಿಟಲ್ ದಾಟಿ ಮೀರೋಗಿತ್ತು. ಅರೌಂಡ್ 2.5 to 3 times ಬೆಡ್ ಸ್ಟ್ರೆಂತ್ನ ದಾಟಿತ್ತು ಅಡ್ಮಿಷನ್ ಕೆಪಾಸಿಟಿ. ಸೊ ಒಂದು ಬೆಡ್ಗೆ 3 ಜನ ವೇಟಿಂಗ್ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ದಿವಸಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 6 to 8 ಜನ ಕ್ಯೂಯಲ್ಲಿ ನಿಂತ್ಕೊಳ್ಳೋ ಪಾಳಿ ಇತ್ತು ಈ 2ನೇ ಅಲೆಯಲ್ಲಿ. ಆದರೂ ಸಹ ನಾವು ಈ ಬೆಡ್ ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತಲ್ಲ, ಇದು ಭಾಳ ಸೂಕ್ಷ್ಮವಾಗಿ ಮಾಡಿದ್ವಿ. ಯಾರೇ ನಮಗೆ ಏನೇ ಬೆಡ್ ಸಲುವಾಗಿ ಕೇಳಿದ್ರು, ಯಾವುದೇ ಪೇಷಂಟ್ ಬಂದರೂ ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತಿತ್ತೋ ಅಷ್ಟು ನಾವು ಹೆಲ್ಪ್ ಮಾಡಿದ್ವಿ. ಸೊ ಎನಿವೇ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಅವರ್ ಡಾಕ್ಟರ್ಸ್ ಹೂ ಹ್ಯಾವ್ ವರ್ಕ್ಡ್. ಈ ಒಂದು ಅಕೇಜನ್ ಏನು ನಮ್ಮದು ನಾಳೆ July 1 ಡಾಕ್ಟರ್ಸ್ ಡೇ ಅಂತಿದೆ, ಅದಕ್ಕೋಸ್ಕರ ಇದು BC ರಾಯ್ ಅವರ ಜನ್ಮದಿನದ ದಿವಸ, ಅದಕ್ಕೆ ನಾವೆಲ್ಲ ಆಚರಿಸ್ತೀವಿ. ಇದರಲ್ಲಿ ತಾವು ನಮ್ಮೆಲ್ಲ
ಗುರುತಿಸ್ಕೊಂಡು ನಮಗೆಲ್ಲ ನೀವು ಒಂದು ಎನ್ಕರೇಜ್ಮೆಂಟ್ ಮಾಡೋಕ್ಕೆ ಯಾರು ಹುರಿದುಂಬಿಸಿ ನಮ್ಮ ಕಮ್ಯುನಿಟಿಗೆ ಅಂದರೆ ಡಾಕ್ಟರ್ಸ್ ಆಗಲಿ ನರ್ಸಿಂಗ್ ಆಗಲಿ ಎಲ್ಲ ಬರ್ತಾಯಿದೆ. ತಮ್ಮೆಲ್ಲರಿಗೂ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೀವಿ. ನಮ್ಮ ಜುಲೈ 1 ಡಾಕ್ಟರ್ಸ್ ಡೇ ಇರೋದ್ರಿಂದ ಅದರಲ್ಲಿ ನಮ್ಮೆಲ್ಲ ಡಾಕ್ಟ್ರುಗಳು ನಾವು ಯಾವುದು ಸೆಲೆಬ್ರೇಷನ್ ಅಂತ ಏನು ಗ್ರೂಪಲ್ಲಿ ಅದು ಎಲ್ಲ ಫಂಕ್ಷನ್ಗಳು ಮಾಡ್ತಾಯಿಲ್ಲ, ಆದರೆ ಸಾಂಕೇತಿಕವಾಗಿ ನಾವೊಂದು ನಾಳೆ ಡಾಕ್ಟರ್ಸ್ ಡೇ ಅನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿಂದ ನಮ್ಮ ಎಲ್ಲ ಡಾಕ್ಟರ್ಸ್ಗಳಿಗೂ ನಮ್ಮ ಆಸ್ಪತ್ರೆ ಪ್ರೈವೇಟ್ ಆಸ್ಪತ್ರೆಯಲ್ಲಿರೋ ಎಲ್ಲ ನಮ್ಮ ಕಲಬುರಗಿಯ ಡಾಕ್ಟರ್ಸ್ಗಳಿಗೂ ಎಲ್ಲರಿಗೂ ನಾನು ನಮ್ಮ ಡಾಕ್ಟರ್ಸ್ ಡೇಯಿಂದ ನಾನು ಒಂದು ವಿಶೇಷನು ಕಳಿಸ್ತಾ ಇದ್ದೀನಿ. ತಾವೆಲ್ಲರೂ ಸ್ವೀಕರಿಸಬೇಕು. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಸುದ್ದಿ ಸಮಯದ ವೀಕ್ಷಕರಿಗೆ, ಸ್ಪೆಷಲಿ ಇವತ್ತು ಎಲ್ಲ ಡಾಕ್ಟರ್ಸ್ಗೆ ನಾನು ಒಬ್ಬ ವೈದ್ಯನಾಗಿ ಮೊದಲಿಗೆ ಇವತ್ತಿನ ಈ ಡಾಕ್ಟರ್ಸ್ ಡೇ ದಿವಸ ಶುಭಕಾಮನೆಯನ್ನು ಹೇಳಲು ಕೋರುತ್ತೇನೆ. ಇವತ್ತು ಬರೀ ಡಾಕ್ಟರ್ಸ್ ಡೇ ಕೂಡ ಅಲ್ಲ, ಇವತ್ತು ನಮ್ಮ ಎಲ್ಲ ಪ್ರೆಸ್ ಬಾಂಧವರ ದಿನವೂ ಕೂಡ ಇದೆ. ಅವರಿಗೂ ಕೂಡ ನಾನು ಶುಭಾಶಯ ಹೇಳುತ್ತೇನೆ. ಮತ್ತು ಚಾರ್ಟರ್ಡ್ ಅಕೌಂಟರ್ ದಿವಸ ಕೂಡ ಇದೆ ಇವತ್ತು, ಅವರಿಗೂ ಕೂಡ ನನ್ನ ಶುಭಾಶಯಗಳು. ಮತ್ತು ಎನ್ವಿರಾನ್ಮೆಂಟಲ್ ಡೇ ಕೂಡ ಇರ್ಬೋದು ಇವತ್ತು, ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಕೂಡ ಇದೆ ಇವತ್ತು ನನ್ನ ಈ ಸುದ್ದಿ ಸಮಯದ ಮೂಲಕ ಎಲ್ಲರಿಗೂ ನನ್ನ ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಎಲ್ಲರೂ ತಮ್ಮ ಮನೆಯಲ್ಲಿ ಒಂದೊಂದು ಗಿಡ ಹಚ್ಚಬೇಕಂತ ನನ್ನ ವಿನಂತಿ. ಮತ್ತು ಇವತ್ತು ವಿಶೇಷವಾಗಿ ನಮ್ಮ ವೈದ್ಯರ ದಿನ. ಇವತ್ತು ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿ ನಮ್ಮ ವೈದ್ಯರ ತಂಡ ಏನು ಈ ಕೋವಿಡ್ ಮಹಾಮಾರಿ ವಿರುದ್ಧ ಏನು ಹೋರಾಡಿದ್ದಾರೆ, ಇದು ನಿಜವಾಗಲೂ ನಾನು ಇವತ್ತು ಅವರಿಗೆ ಸಲ್ಯೂಟ್ ಮಾಡಲು ಇಚ್ಛಿಸುತ್ತೇನೆ. ಯಾಕಂದರೆ ಇದು ಒಂದು ಕೊರೋನಾ ಮಹಾಮಾರಿ ತಮ್ಮ ಪ್ರಾಣವನ್ನೇ ಕೊಟ್ಟು ಬದಿಗಿಟ್ಟು ಎಲ್ಲ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲರಿಗೂ ಒಂದು ಉಳಿಸಿದ್ದಾರೆ, ಜನರಿಗೆ ಉಳಿಸಿದ್ದಾರೆ. ಇದಕ್ಕೆ ನಾನು ದೇವರಲ್ಲಿ ಪ್ರಾರ್ಥಿಸುವುದೇನಂತಂದರೆ, ನಮ್ಮ ಎಲ್ಲ ವೈದ್ಯ ಲೋಕದವರಿಗೆ ಇನ್ನೂ ಹೆಚ್ಚು ಈ ಮಹಾಮಾರಿ ವಿರುದ್ಧ ಹೋರಾಡಲು ದೇವರು ನಮಗೆಲ್ಲರಿಗೂ ಶಕ್ತಿ ಕೊಡಲಿ. ಆ ಭಗವಂತನಲ್ಲಿ ಬೇಡಿಕೊಳ್ಳೋದಿಷ್ಟೇ, ಅವರು ಒಂದು ಮನಸ್ಥಿತಿ ಧೈರ್ಯದಲ್ಲಿ ಇಟ್ಟು ಅವರಿಗೆ ಒಂದು ಹೋರಾಡಲು ಒಂದು ಶಕ್ತಿ ಕೊಡಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕಂತ ಯಾವುದೂ ಒಂದು ಇಚ್ಛಾಶಕ್ತಿ ನಮಗಿಲ್ಲ. ನಾವು ಯಾರ್ಯಾರು ಈ ಸಂದರ್ಭದಲ್ಲಿ ಈ ಕೋವಿಡ್ ಮಹಾಮಾರಿಯಲ್ಲಿ ಮೃತಪಟ್ಟಿದ್ದಾರೆ ಅವರಿಗೆ ನಮ್ಮ ಶ್ರದ್ಧಾಂಜಲಿ ಸಲ್ಲಿಸುತ್ತಾ, ಇನ್ನು ನಾವು ಒಬ್ಬ ವೈದ್ಯನಾಗಿ ನಿಮ್ಮೆಲ್ಲರಿಗೆ ಎಚ್ಚರ ಪಡುವುದೇನೆಂದರೆ, ತಾವು ಎಲ್ಲರೂ ಫಸ್ಟ್ ವ್ಯಾಕ್ಸಿನೇಷನ್ ಮಾಡಿಕೊಳ್ಬೇಕು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು, ಮತ್ತು ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಮತ್ತು ಎಲ್ಲೇ ಹೊರಗೆ ಹೋಗಿ ಬಂದ ಮೇಲೆ ಸ್ವಚ್ಛವಾದ ಕೈಯನ್ನು ತೊಳೆದುಕೊಳ್ಬೇಕಂತ ಹೇಳುತ್ತಾ ಇವತ್ತಿನ ದಿವಸ ಮತ್ತೊಮ್ಮೆ ಎಲ್ಲ ವೈದ್ಯರಿಗೆ ಶುಭ ಹಾರೈಸುತ್ತೇನೆ. ಜುಲೈ 1 ಇವತ್ತು ಡಾಕ್ಟರ್ BC ರಾಯ್ ಅವರ ಬರ್ತ್ ಆ್ಯನಿವರ್ಸರಿ. ಇದಕ್ಕೆ ಭಾರತಾದ್ಯಂತ ನಾವು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ಡಾಕ್ಟರ್ಸ್ ಡೇ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಏನು ಪಡ್ತೀನಿ ಅಂದರೆ, ಎಲ್ಲ ನನ್ನ ಕಲೀಗ್ಸಿಗೆ, ಎಲ್ಲ ಡಾಕ್ಟರ್ಸಿಗೆ ನಾನು ಐ ವಿಶ್ ದೆಮ್ ಎ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಕಳೆದ 1.5 ವರ್ಷ, ಸುಮಾರು 15-16 ತಿಂಗಳಿಂದ ಒಂದು ಕೋವಿಡ್-19 ಏನು ವಿಶ್ವಾದ್ಯಂತ ಏನು ಪ್ರಕೋಪ ನಡೆದಿದೆ, ಅದೇ ರೀತಿ ನಮ್ಮ ಕಲಬುರಗಿ ಈ ಭಾಗದಲ್ಲಿ ಕೂಡ ಕೋವಿಡ್-19 ವಿರುದ್ಧ ಒಂದು ವಾರ್ ಅಗೇನ್ಸ್ಟ್ ಕೋವಿಡ್-19ನಲ್ಲಿ ಏನು ಎಲ್ಲ ಡಾಕ್ಟರ್ಸ್ ಏನು ಪಾರ್ಟಿಸಿಪೇಟ್ ಮಾಡಿದ್ದೀವಿ, ನಮ್ಮ ಕೆಪಾಸಿಟಿ ಪ್ರಕಾರ ನಾವು ಎಷ್ಟು ಟು ಫೈಟ್ ದಿಸ್ ವಾರ್ ವಿ ಹ್ಯಾವ್ ಪಾರ್ಟಿಸಿಪೇಟೆಡ್. ಆ್ಯಂಡ್ ಇದು ಒಂದು ಭಾಳ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ತರುತ್ತೆ. ಯಾವಾಗ ನಮ್ಮ ಪೇಷಂಟ್ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ, ಇಟ್ಸ್ ವೆರಿ ಸ್ಯಾಟಿಸ್ಫೈಯಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಡಾಕ್ಟರ್ಸ್. ಸೊ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಎಲ್ಲ ಡಾಕ್ಟರ್ಸಿಗೆ ಐ ವಿಶ್ ದೆಮ್ ಎ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಮತ್ತು ಇನ್ನಿತರ ಯಾವುದೇ ಪಬ್ಲಿಕ್ ಹೆಲ್ತ್ ಇಶ್ಯೂಸ್ ಇರಲಿ, ಕೋವಿಡ್-19 ಕಂಟಿನ್ಯೂಡ್ ಫೈಟ್ ಅಗೇನ್ಸ್ಟ್ ಕೋವಿಡ್-19 ಇರಲಿ, ನಾವು ಅದೇ ಒಂದು ಎನರ್ಜಿಲೇ ನಾವು ಫುಲ್ ಕಮಿಟ್ಮೆಂಟಿಂದ ನಾವು ಇದ್ರ
ಫೈಟ್ ಮಾಡಲಿಕ್ಕೆ, ಯಾವುದೇ ಹೆಲ್ತ್ ಇಶ್ಯೂಸ್ ಇದ್ದರೆ ಅಡ್ರೆಸ್ ಮಾಡಲಿಕ್ಕೆ ನಮ್ಮ ಮತ್ತೊಮ್ಮೆ ನಮ್ಮದು ಸ್ಟ್ರಾಂಗ್ ಕಮಿಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡ್ತಾ ನನ್ನ ಎಲ್ಲ ಕಲೀಗ್ಸಿಗೂ ಹ್ಯಾಪಿ ಡಾಕ್ಟರ್ಸ್ ಡೇ. ಐ ವಿಶ್ ದಮ್ ಎ ವೆರಿ ಹ್ಯಾಪಿ ಡಾಕ್ಟರ್ಸ್ ಡೇ. ಥ್ಯಾಂಕ್ ಯು. ಎಲ್ಲ ನಮ್ಮ ಕಲಬುರಗಿ ಡಾಕ್ಟರ್ಸಿಗೆ ನಮಸ್ಕಾರ. ನಾನು ಡಾಕ್ಟರ್ ಕೈಲಾಶ್ ಬನಾಲೆ. I want to wish you all a very happy Doctor's Day. I am proud to be a doctor, and I am sure all my colleagues, we all are equally proud to be a doctor and to join this profession and to serve the society in the best what we can do. And I promise that we all will continue doing the same. Wish you all a very, very happy Doctor's Day, and I am proud to be a doctor. ಇಂದು ಚಾರ್ಟರ್ಡ್ ಅಕೌಂಟೆಂಟ್ ದಿನವನ್ನಾಗಿಯೂ ಕೂಡ ಆಚರಿಸಲಾಗುತ್ತದೆ. ಈ ಅಂಗವಾಗಿ ಕಲಬುರಗಿಯ ಖ್ಯಾತ ಸಿಎ ರಮೇಶ್ ವಿ ಬಿರಾದಾರ್ ಅವರು ಚಾರ್ಟರ್ಡ್ ಅಕೌಂಟೆಂಟ್ ದಿನಾಚರಣೆಯ ಪ್ರಯುಕ್ತ ಶುಭಾಶಯವನ್ನು ಕೋರಿದ್ದಾರೆ. ಇವತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ ಡೇ ಇದ್ದ ಕಾರಣ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ಮತ್ತು ಸಿಎ ಫೆಡರಲ್ ಎಲ್ಲ ಮೆಂಬರ್ಸ್ಗಳಿಗೆ ನನ್ನ ಶುಭಾಶಯಗಳು. ಮತ್ತು ಸಿಎ ಮಾಡೋದ್ರಲ್ಲಿಂದ ಏನಾಗ್ತದಂದರೆ ಈ ಬೇರೆ ಬೇರೆ ಈಗ ಆ್ಯಸ್ ಎ ಪ್ರೊಫೆಷನಲ್ ಡೈರೆಕ್ಟರ್ ಆಗ್ಬೋದು, ಬೇರೆ ಕೋಆಪ್ರೇಟಿವ್ನಲ್ಲಿ ಅಥವಾ ಬೇರೆ ಇದರಲ್ಲೂ ಇದರದ್ದು ಯೂಸ್ಫುಲ್ ಅದ. ಆಯಿತು ಕಂಪ್ನಿಯಲ್ಲೂ ಸೇರ್ಬೋದು ಇದರಿಂದ. ಚಾರ್ಟರ್ಡ್ ಅಕೌಂಟೆನ್ಸ್ ಮಾಡೋದ್ರಿಂದ, ಸಿ ಎ ಕೋರ್ಸ್ ಮಾಡೋದ್ರಿಂದ ಇದು ಭಾಳ ಬೆಸ್ಟ್ ಕೋರ್ಸ್ ಇದೆ. ಟುಡೇ ಇಸ್ ಎ ಸಿ ಎ ಡೇ, ಹ್ಯಾನ್ಸ್ ಐ ವಿಶ್ ಟು ಆಲ್ ಮೈ ಚಾರ್ಟರ್ಡ್ ಅಕೌಂಟೆಂಟ್ಸ್ ಬ್ರದರ್ಸ್. ಥ್ಯಾಂಕ್ ಯು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕಲಬುರಗಿ ನಗರದ ವಿವಿಧೆಡೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಕಲಬುರಗಿ ನಗರದ ವಿವಿಧೆಡೆ ಬೈಕ್ ಕಳ್ಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳನ್ನು ಸ್ಟೇಷನ್ ಬಜಾರ್ ಪೊಲೀಸರು ಬಂಧಿಸಿದ್ದಾರೆ. ಗುಬ್ಬಿ ಕಾಲೋನಿಯ 21 ವರ್ಷದ ಮಲ್ಲಿಕಾರ್ಜುನ್ ಅಲಿಯಾಸ್ ಮಲ್ಲು ತಂದೆ ಬಸವರಾಜ್ ಕೋರಿ ಮತ್ತು ರಾಣೇಶ್ವೀರ್ ದರ್ಗಾ ಸಮೀಪದ ಕೃಷ್ಣ ಕಾಲೋನಿಯ 22 ವರ್ಷದ ಪ್ರಸಾದ್ ತಂದೆ ಶಿವಕುಮಾರ್ ಬಿದ್ದನೂರ ಎಂಬುವವರನ್ನು ಬಂಧಿಸಿ ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣ, ಸೂಪರ್ ಮಾರ್ಕೆಟ್ ಮತ್ತು ಚೌಕ್ ವೃತ್ತದ ಸುತ್ತಮುತ್ತಲಿನ ಏರಿಯಾಗಳಲ್ಲಿ ಕಳೆದ 1.5 ವರ್ಷದಿಂದ ಕಳ್ಳತನ ಮಾಡಿದ್ದ 8,50,000 ಬೆಲೆ ಬಾಳುವ 16 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ. ಈ ಪ್ರಕರಣದ ಇನ್ನೊಬ್ಬ ಆರೋಪಿ ಗುಬ್ಬಿ ಕಾಲೋನಿಯ 24 ವರ್ಷದ ಸಿದ್ದು ತಂದೆ ಮೀನಪ್ಪ ಪೂಜಾರಿ ಎಂಬಾತ ತಲೆಮರೆಸಿಕೊಂಡಿದ್ದು ಆತನ ಪತ್ತೆಗೆ ಶೋಧ ನಡೆಸಿದ್ದಾರೆ. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ವೈಎಸ್ ರವಿಕುಮಾರ್ ಅವರ ನಿರ್ದೇಶನದ ಮೇರೆಗೆ ಉಪ ಪೊಲೀಸ್ ಆಯುಕ್ತರಾದ ಅಡ್ಡೂರು ಶ್ರೀನಿವಾಸಲು, ಅಪರಾಧ ಮತ್ತು ಸಂಚಾರ ವಿಭಾಗದ ಉಪ ಪೊಲೀಸ್ ಆಯುಕ್ತರಾದ ಶ್ರೀಕಾಂತ ಕಟ್ಟಿಮನಿ ಮಾರ್ಗದರ್ಶನದಲ್ಲಿ ಎ ಉಪ ವಿಭಾಗದ ಸಹಾಯಕ ಪೊಲೀಸ್ ಅಂಶುಕುಮಾರ್ ಅವರ ನೇತೃತ್ವದಲ್ಲಿ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ವರ ಗಡೇದ ಮತ್ತು ಠಾಣೆಯ ಅಪರಾಧ ಪತ್ತೆ ದಳ ಸಿಬ್ಬಂದಿಗಳಾದ ನಜಮುದ್ದೀನ್, ಅಂಬಾದಾಸ್, ಫಿರೋಜ್, ಶಿವಾನಂದ, ಭೋಗೇಶ್, ಮೋಶಿನ್ ಅವರು ತನಿಖೆ ನಡೆಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ಉತ್ತರ ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ಅನುಸ್ಥಾಪನೆ ಮತ್ತು ನೇಮಕಾತಿ ಸಮಾರಂಭವು ರೋಟರಿ ಶಾಲೆಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ಮತ್ತು ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ ಅನುಸ್ಥಾಪನೆ ಮತ್ತು ನೇಮಕಾತಿ ಸಮಾರಂಭವು ಬುಧವಾರ ದಿನಾಂಕ 30 ಜೂನ್ 2021 ರಂದು ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ರೋಟರಿ ಕ್ಲಬ್ ಶಾಲಾ ಆವರಣದಲ್ಲಿನ ಪೌಲ್ ಹೆರಿ ಸಭಾಂಗಣದಲ್ಲಿ ಜರುಗಿತು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ ಈ ಸಮಾರಂಭದಲ್ಲಿ ಅನುಸ್ಥಾಪನಾ ಅಧಿಕಾರಿಗಳಾಗಿ ರೋಟರಿಯನ್ ಡಾಕ್ಟರ್ ದೀಪಕ್ ಪೋಫಾಳೆ ಆಗಮಿಸಿದ್ದರು. ಅಧ್ಯಕ್ಷರಾಗಿ ರೋಟರಿಯನ್ ರಾಮಕೃಷ್ಣ ವಿ ಬೋರಾಳ್ಕರ್ ಮತ್ತು ಕಾರ್ಯದರ್ಶಿಗಳಾಗಿ ರೋಟರಿಯನ್ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನೇಮಕಾತಿ ಅಧಿಕಾರಿಗಳಾಗಿ ರೋಟರಿಯನ್ ಎಂಜಿನಿಯರ್ ಮಾಣಿಕ್ ಪವಾರ್ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ರೋಟರಿಯನ್ ಸಿಎ ಮಣಿಲಾಲ್ ಶಾ, ರೋಟರಿಯನ್ ಡಾಕ್ಟರ್ ಗೌತಮ್ ಜಹಾಗೀರ್ದಾರ್ ಮತ್ತು ರೋಟರಿಯನ್ ಎಂಜಿನಿಯರ್ ಜಯಕುಮಾರ್ ಮಡ್ಗಿ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ ಅಧ್ಯಕ್ಷರಾದ ರೋಟರಿಯನ್ ಪ್ರಶಾಂತ್ ಎಸ್ ಮಾನ್ಕರ್, ಕಾರ್ಯದರ್ಶಿಗಳಾದ ರೋಟರಿಯನ್ ದಿನೇಶ್ ಎ ಪಾಟೀಲ ಉಪಸ್ಥಿತರಿದ್ದರು. ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ 2021 ರಿಂದ 2022 1 ವರ್ಷದ ಅವಧಿಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಾಗಿ ಪಾಸ್ಟ್ ಪ್ರೆಸಿಡೆಂಟ್ ರೋಟರಿಯನ್ ಪ್ರಶಾಂತ್ ಮಾನ್ಕರ್, ಪ್ರೆಸಿಡೆಂಟ್ ಎಲೆಕ್ಟ್ ದೇವೇಂದ್ರ ಸಿಂಗ್ ಚೌಹಾಣ್, ಉಪಾಧ್ಯಕ್ಷರಾಗಿ ರಾಮಚಂದ್ರ ಶಾನಭೋಗ್, ಖಜಾಂಚಿಗಳಾಗಿ ರಾಜೇಂದ್ರ ಹೆರೂರ್ಕರ್, ಕ್ಲಬ್ ಟ್ರೈನರ್ ಗಳಾಗಿ ಡಾಕ್ಟರ್ ಸಿದ್ದೇಶ್ ಸಿರ್ವಾರ್, ಜಂಟಿ ಕಾರ್ಯದರ್ಶಿಗಳಾಗಿ ಸುಹಾಸ್ ಆರ್ ಖಣಗೆ, ಸಾರ್ಜೆಂಟ್ ಎಟ್ ಆರ್ಮ್ಸ್ ಅಜಿತ್ ಘಾಟ್ಕೆ, ಕ್ಲಬ್ ಅಡ್ಮಿನಿಸ್ಟ್ರೇಟರ್ ದಿನೇಶ್ ಪಾಟೀಲ್, ರೋಟರಿ ಫೌಂಡೇಶನ್ ನೌಶಾದ್ ಇರಾನಿ, ಪಬ್ಲಿಕ್ ರಿಲೇಷನ್ಗೆ ಸಿಕೆ ಹಿರೇಮಠ,
ವಾಶಿನ್ ಸ್ಕೂಲ್ ಸತೀಶ್ ಸಿ ಹಡಗಲಿ ಮಠ, ನ್ಯೂ ಜನರೇಷನ್ ಶರಣಬಸಪ್ಪ ಪಾಟೀಲ, ಲಿಟರಸಿ ಚೇರ್ಮನ್ ಆನಂದ್ ದಂಡೋತಿ, ರೋಟರಿ ಸೆಂಟ್ರಲ್ ಕೋಆರ್ಡಿನೇಟರ್ ಆಗಿ ರಾಜೇಶ್ ಲಾಹೋಟಿ, ಮೆಂಬರ್ಶಿಪ್ ಡೆವಲಪ್ಮೆಂಟ್ ಗಾಗಿ ಸುದರ್ಶನ್ ಎಸ್ ಜಾಜಿ, ಸರ್ವಿಸ್ ಪ್ರಾಜೆಕ್ಟ್ ಗಾಗಿ ಶ್ಯಾಮ್ ಜೋಶಿ, ಎನ್ವಿರಾನ್ಮೆಂಟಲ್ ಕಮಿಟಿಗಾಗಿ ಸುಶೀಲೇಂದ್ರ ಕುಲಕರ್ಣಿ ಹಾಗೂ ವೆಕೇಶನಲ್ ಸರ್ವಿಸ್ ಗಾಗಿ ರಮೇಶ್ ವಾಗ್ದರ್ಗಿ ಅವರನ್ನ ನೇಮಕ ಮಾಡಲಾಯಿತು. ಇನ್ನು ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ ಇನ್ಸ್ಟಾಲೇಷನ್ ಮತ್ತು ಇಂಡಕ್ಷನ್ ಸೆರೆಮನಿಗಾಗಿ ಅನುಸ್ಥಾಪನೆಗಾಗಿ ಇನ್ನರ್ ವೀಲ್ ಕ್ಲಬ್ ಆಫ್ ಉಮರ್ಗಾದ ಡಾಕ್ಟರ್ ಸುಚೇತಾ ಡಿ ಪೋಫಾಳೆ ಆಗಮಿಸಿದ್ದರು. ಆಸ್ ಪ್ರೆಸಿಡೆಂಟ್ ಪ್ರಿಯಾಂಕಾ ಮುಗುಳಿ ಹಾಗೂ ಆಸ್ ಸೆಕ್ರೆಟರಿ ಲಕ್ಷ್ಮಿ ಅಡ್ಕೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇನ್ನರ್ ವೀಲ್ ಕ್ಲಬ್ ಆಫ್ ಗುಲ್ಬರ್ಗಾ ನಾರ್ತ್ ನ 2021ರಿಂದ 22ನೇ ವರ್ಷದ ಅವಧಿಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳಾಗಿ ಅಧ್ಯಕ್ಷರಾಗಿ ಪ್ರಿಯಾಂಕಾ ಮುಗುಳಿ, ಕಾರ್ಯದರ್ಶಿಯಾಗಿ ಲಕ್ಷ್ಮಿ ಅಡ್ಕೆ, ಖಜಾಂಚಿಗಳಾಗಿ ಸವಿತಾ ಹೊನಗುಡಿ ಮಠ, ಉಪಾಧ್ಯಕ್ಷರಾಗಿ ಪೂರ್ಣಿಮಾ ನಮೋಶಿ, ಜಂಟಿ ಕಾರ್ಯದರ್ಶಿಗಳಾಗಿ ಜಯಾ ಆಂಚಲಿಯಾ, ಐಎಸ್ಒ ಆಗಿ ಸುಷ್ಮಾ ಹಡಗಲಿ ಮಠ ಹಾಗೂ ಎಡಿಟರ್ ಆಗಿ ಸವಿತಾ ಹಳ್ಳಳ್ಳಿ ನೇಮಕಗೊಂಡರು. ಅದೇ ರೀತಿ ಎಕ್ಸಿಕ್ಯೂಟಿವ್ ಕಮಿಟಿಯ ಸದಸ್ಯರಾಗಿ ಉಮಾ ಗಚ್ಚಿನಮನಿ, ಅನುರಾಧ ಕುಮಾರಸ್ವಾಮಿ, ಜ್ಯೋತಿ ಬಂಡಿ, ಪಾರಿಜಾತ ಮಾದಮಶೆಟ್ಟಿ, ಶೈಲಜಾ ಸಲಗರ ಹಾಗೂ ಮಂಜುಳಾ ಇಮದಾಪುರ ನೇಮಕಗೊಂಡರು. ಮಾಸ್ಟರ್ಸ್ ಆಫ್ ಸೆರೆಮನಿಯಾಗಿ ರಾಮಚಂದ್ರ ಶಾನಭೋಗ್ ಮತ್ತು ಜಾನ್ವಿ ಶಾನಭೋಗ್ ಉಪಸ್ಥಿತರಿದ್ದರು. ಈ ಸಮಾರಂಭದಲ್ಲಿ ಸಂಪತ್ ತಪಾಡಿಯಾ, ಸಂಪತ್ ಗಿಲ್ಡಾ, ಬಸವರಾಜ್ ಖಂಡೇರಾವ್, ರವೀಂದ್ರ ಮಾದಮಶೆಟ್ಟಿ, ಕೃಷ್ಣ ಘನಾತೆ, ರಾಕೇಶ್ ಇಟಗಿ, ಪ್ರಶಾಂತ್ ಪಾಟೀಲ, ಮಹಾದೇವ ಖೇಣಿ, ಜಗದೀಶ ಗಾಜರೆ, ಉಮಾ ಗಚ್ಚಿನಮನಿ ಉಪಸ್ಥಿತರಿದ್ದರು. ಔಟ್ಗೋಯಿಂಗ್ ಪ್ರೆಸಿಡೆಂಟ್ ಪ್ರಶಾಂತ್ ಮಾನ್ಕರ್ ಸಭಿಕರನ್ನ ಸ್ವಾಗತಿಸಿದರು. ಔಟ್ಗೋಯಿಂಗ್ ಸೆಕ್ರೆಟರಿ ದಿನೇಶ್ ಪಾಟೀಲ್ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಕೈಗೊಂಡ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಅಧ್ಯಕ್ಷರಾದ ರಾಮಕೃಷ್ಣ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಂದೆ ಕೈಗೊಳ್ಳಬೇಕಾಗಿರುವ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಕಾರ್ಯದರ್ಶಿಗಳಾದ ಡಾಕ್ಟರ್ ಬಾಬುರಾವ್ ಎನ್ ಶೇರಿಕಾರ್ ವಂದಿಸಿದರು. and surely benefit from your guidance. The government agreed charges $5 lakh, but ours is not that much. I told our district governor I will collect $10,000 and give it to the Rotary Foundation. As our Rotary International President-elect, Indian Rotarian Shekhar Mehta told that each Rotarian bring one. So each one bring one. Today I inducted 18 with the support of our membership development chair, Mr. Sudarshan Jaji. One of the luckiest governor 99-2000, Shekhar Mehta was my batchmate. That's the great, and he fourth Indian lead Rotary International. And ऐसे टाइम पे ये हमारा चेंबर ऑफ कॉमर्स का सेक्रेटरी, कितने मैनेजिंग कमेटी मेंबर, हैक्सन से पर्सनैलिटी वाले सब लोग क्लब ऑफ गुलबर्गा ज्वाइन होते हैं. ऑन बिहाफ ऑफ यू ऑल आई वेलकम इन द रोटरी फोल्ड. And these all members are going to fulfill the dreams of our Shekhar Mehta, as he has done that since 2 decades. We are always talking about 1.2 million. But I am confident that Shekhar Mehta, during his Rotary year, is going to make 1.3 million. And this, so many international presidents have said, but nobody could do it. But I have a confidence in Shekhar Mehta. Yes, sir? He will play a magic now. Yes, but I feel Manibhai will agree with me. Credit should go to Boravkar because his batchmate is going to be our president. His target will be little bit easier. Yes, friends. I was confused when I came to Gulbarga, whether to speak in Kannada, whether to speak in Marathi, whether to speak in Telugu, or whether to speak in English. English was my last choice. But everybody is speaking in English, so I have to speak in English, but I will speak in Kannada also. Here, ಎಲ್ಲ ಗುಲ್ಬರ್ಗಿ ಉಮರ್ಗಿ ಎಲ್ಲ ಸೇಮ್ ಅದ.
ನಮ್ಮ ಕಡೆ ವಾಟರ್ ಸ್ಕೇರ್ಸಿಟಿ, ನಿಮ್ಮ ಕಡೆ ವಾಟರ್ ಸ್ಕೇರ್ಸಿಟಿ. ನಿಮ್ಮ ಕಡೆ ಎಲ್ಲ ಪತ್ತರಗಳು, ನಮ್ಮ ಕಡೆ ಎಲ್ಲ ಪತ್ತರಗಳು. ನಾವು ಕಚ್ಚಾ ಕಾರ್ಬಳಿ ಹೊಂತೀವಿ, ನೀವು ಬಿ ಕಚ್ಚಾ ಕಾರ್ಬಳಿ ಹೊಂತೀರಿ. ನಿಮ್ಮ ಕಡೆ ಹುಗ್ಗಿ ಸ್ಪೆಷಲ್, ನಮ್ಮ ಕಡೆ ಹುಗ್ಗಿ ಸ್ಪೆಷಲ್. ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ಕೋವಿಡ್ ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ನೀಡಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿರುವುದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಸ್ವಾಗತ ಕೋರಿದ್ದಾರೆ. ಕೋವಿಡ್ ಸೋಂಕಿನಿಂದ ಮೃತಪಟ್ಟ ಪ್ರತಿ ವ್ಯಕ್ತಿಯ ಸಂತ್ರಸ್ತ ಕುಟುಂಬಕ್ಕೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ನಿಧಿಯಿಂದ ಪರಿಹಾರ ನೀಡಬೇಕು ಎಂದು ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿರುವ ಸುಪ್ರೀಂ ಕೋರ್ಟ್ನ ಕ್ರಮವನ್ನು ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸ್ವಾಗತಿಸಿದ್ದಾರೆ. ಅವರು ಕಲಬುರಗಿ ನಗರದ ಕಾಂಗ್ರೆಸ್ ಜಿಲ್ಲಾ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಇಂಥದೊಂದು ತೀರ್ಪು ನಿಜಕ್ಕೂ ಐತಿಹಾಸಿಕ ಎಂದು ಬಣ್ಣಿಸಿದರು. ಕೋವಿಡ್ ಆತಂಕವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಲಾಗಿದೆ. ಹೀಗಾಗಿ ವಿಪತ್ತಿನ ಕಾರಣಕ್ಕಾಗಿ ಮೃತಪಟ್ಟ ವ್ಯಕ್ತಿಯ ಸಂತ್ರಸ್ತ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಎಂಬ ನಿಯಮವಿದೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಕೋವಿಡ್ ಸಾವುಗಳ ಆಡಿಟ್ ನಡೆಸಿ ಸಂತ್ರಸ್ತ ಕುಟುಂಬಗಳಿಗೆ ಪರಿಹಾರ ವಿತರಿಸಬೇಕು. ಕೋವಿಡ್ ಸೋಂಕಿನಿಂದ ಗುಣಮುಖರಾದ ಬಳಿಕ ಕೋವಿಡ್ ಅಡ್ಡ ಪರಿಣಾಮಗಳ ಕಾರಣಕ್ಕೆ ಮೃತಪಟ್ಟ ವ್ಯಕ್ತಿಗಳ ಸಂತ್ರಸ್ತರಿಗೂ ಪರಿಹಾರ ನೀಡಬೇಕು ಎಂದು ಅವರು ಒತ್ತಾಯಿಸಿದರು. ಕೆಪಿಸಿಸಿ ವಕ್ತಾರ ಹಾಗೂ ಚಿತ್ತಾಪುರ ಕ್ಷೇತ್ರದ ಶಾಸಕ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ವ್ಯಾಕ್ಸಿನ್ ಅಭಿಯಾನಕ್ಕೆ ಕೆಲವೆಡೆ ವಿರೋಧ ಕಂಡುಬರುತ್ತಿರುವುದರ ಹಿಂದೆ ಕಾಂಗ್ರೆಸ್ ನಡವಳಿಕೆಯ ಕಾರಣ ಎಂಬುದು ಸರಿಯಲ್ಲ. ಕೇಂದ್ರ ಸರ್ಕಾರ ದೇಶದ ಆರೋಗ್ಯ ಕ್ಷೇತ್ರದ ವರ್ಧನೆ, ಆರ್ಥಿಕ ಕ್ಷೇತ್ರದ ಪುನಶ್ಚೇತನ ಹಾಗೂ ಕೃಷಿ ಕ್ಷೇತ್ರದ ಸಂವರ್ಧನೆಯ ಕಡೆಗೆ ಗಮನ ನೀಡಬೇಕು ಎಂದು ಸಲಹೆ ನೀಡಿದರು. How does it matter who will become the chief minister? ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ಕಾಂಗ್ರೆಸ್ ಪ್ರಣಾಳಿಕೆ, ಕಾಂಗ್ರೆಸ್ ಸಿದ್ಧಾಂತವನ್ನ ನಾವು ಯಾವ ರೀತಿ 5 ವರ್ಷ ಹಿಂದಿನ ಕಾಂಗ್ರೆಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿತ್ತು ಅದೇ ರೀತಿ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಉದ್ದೇಶ. ಅದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಎಟ್ ಆಲ್. ಆಮೇಲೆ ಚೀಫ್ ಮಿನಿಸ್ಟರ್ ಈಸ್ ಓನ್ಲಿ ಹೆಡ್ ಆಫ್ ದ ಕ್ಯಾಬಿನೆಟ್. ಹಿ ಈಸ್ ನಾಟ್ ಇನ್ ಟೋಟೋ ಸೋಲ್ ಸುಪ್ರೀಂ ಲೀಡರ್. ಹಿ ಈಸ್ ಓನ್ಲಿ ದ ಹೆಡ್ ಆಫ್ ದ ಕ್ಯಾಬಿನೆಟ್. ಇನ್ ಕ್ಯಾಬಿನೆಟ್ ಆಲ್ ಆರ್ ಈಕ್ವಲ್ಸ್. ಅದು ಕ್ಯಾಬಿನೆಟ್ ಏನು ಸಿಸ್ಟಮ್ ಇದೆಯಲ್ಲ ನಮ್ಮದು ಡೆಮೋಕ್ರಸಿ, cabinet is supreme is chief minister is not supreme, so it doesn't matter who becomes the chief minister. We will implement Congress ideology and Congress manifesto. ಇಲ್ಲ ನೋಡಿ, ನಾನು ಹೇಳಿದ್ನಲ್ಲ ನೋಡಿ, ಯಾರೇ ಮಾತಾಡಿದ್ರು ಕೂಡ, ನಾನು ಮಾತಾಡಿದ್ರು ಕೂಡ ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಬೇಕು. ನೀವು ಹೇಳಿದ್ದು ಕರೆಕ್ಟು. ನನ್ನ ಒಂದು ಕೆಲವು ಮಾತಿಂದ ಬೇರೆಯವ್ರಿಗೆ ನೋವಾಗ್ಬೋದು, ಬೇರೆ ಸಮಾಜಗಳಿಗೆ ನೋವಾಗ್ಬೋದು, ಅಥವಾ ಬೇರೆ ಕ್ಷೇತ್ರಗಳಲ್ಲಿ ಪರಿಣಾಮ ಬೀಳ್ಬೋದು, ಪಕ್ಷ ಸಂಘಟನೆಗೆ ಪರಿಣಾಮ ಬೀಳ್ಬೋದು. ಅದು ಆ್ಯಕ್ಷನ್ ತಗೋತಾರೆ. ಶೋರ್, ಇಟ್ ಈಸ್ ಡಿಪೆಂಡೆಂಟ್ ಆನ್ ಇಂಡಿವಿಜುವಲ್. ನಾನು ಯಾರ ಮೇಲೂ ಹೇಳ್ತಾ ಇಲ್ಲ. ನಾವು ನನ್ನ ಅಭಿಪ್ರಾಯ ಇರ್ಬೋದು, ನನ್ನ ಅಭಿಪ್ರಾಯ ತಾವೇ CM ಆಗಬೇಕು ಅಂತ. ಬಟ್ ನಾನು ಎಲ್ಲಿ ಹೇಳಬೇಕು, ಯಾವಾಗ ಹೇಳಬೇಕು, ಅದು CLP ನಲ್ಲಿ ಹೇಳಬೇಕು. ಯಾವಾಗ ನಮಗೆ ಕಂಪ್ಲೀಟಾಗಿ ಮೆಜಾರಿಟಿ ಇರುತ್ತೆ ಅಲ್ಲಿ ಹೇಳಬೇಕು. ಅದು ಇದು ಬಿಟ್ಟು ನಾವು ಬೀದಿನಲ್ಲಿ ಚೀಫ್ ಮಿನಿಸ್ಟರ್ ಡಿಸಿಷನ್ಗಳು ತಗೊಳಕ್ಕಾಗಲ್ಲ. ಇಲ್ಲ, ಅವೇನಿಲ್ಲ. ಈಗೆಲ್ಲ ಸಿದ್ದರಾಮಯ್ಯ ಎಲ್ಲ ಲೀಡರ್ಸ್ ಹೇಳಿದ್ದಾರೆ. ಯಾರು ಈ ರೀತಿ ಬಹಿರಂಗ ಹೇಳಿ ಇಲ್ಲ ಈಗ ಹೇಳಿದಾರೆ ಅವರು. ಯಾರು ಬಹಿರಂಗವಾಗಿ ಇದ್ರ ಬಗ್ಗೆ ಹೇಳಬೇಡಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಆಲ್ರೆಡಿ. ಇಲ್ಲ, ಹೇಳಿದ್ದಾರೆ. ಫಸ್ಟ್ ಟೈಮ್ ನೀವು ಹೇಳಿದ ಸ್ಟೇಟ್ಮೆಂಟ್ ಹೇಳಿದ್ರು. ಯಾರ್ಯಾರು ವೈಯಕ್ತಿಕ ಅಭಿಪ್ರಾಯ ಕೊಟ್ಟರೆ ನಾನು ಏನ್ ಮಾಡ್ಲಿ ಅಪ್ಪ ಅಂತ ಹೇಳಿದ್ ನಿಜ. ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾದ ಅಲ್ಲಮಪ್ರಭು ಪಾಟೀಲ್ ನೆಲೋಗಿ, ತಿಪ್ಪಣ್ಣಪ್ಪ ಕಮಕನೂರ್, ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಜಗದೇವ್ ಗುತ್ತಿದಾರ್, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದ ಸುಭಾಷ್ ರಾಠೋಡ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಭೀಮರಾವ್ ತೇಗಲತಿಪ್ಪಿ ಹಾಗೂ ಇತರರು ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.